ಶರಣು ಶರಣು ಶರಣಾರ್ಥಿ. ರಾತ್ರಿ ಎಲ್ಲ ಕಾರ್ಯಕ್ರಮ ಕೊಟ್ಟು ಗಂಟ್ಲು ಕಟ್ಕೊಂಡೈತೆ. ಸ್ವಲ್ಪ ಗಂಟ್ಲು ಬಿಡಲಿ ಅಂತ ಒಂದು 4-6 ಮಾತುಗಳನ್ನು ಆಡ್ತೀನಿ. ನಾನು ಏನೇನೂ ಅಲ್ಲ, ನಮ್ಮದು ಜನಪದ. ನಾನು ಸಣ್ಣವನಾಗಿದ್ದಾಗಲೇ ನಮ್ಮ ತಾಯಿ ಜೊತೆಗೆ ನಾವು ಕೆಲಸಕ್ಕೆ ಹೋದಾಗ ಆ ಕಳೆ ಕೀಳುವಾಗ ನಮ್ಮ ತಾಯಿ ಪದ ಆಡೋಳು. ಅವಳಿಗೆ ಹಿಮ್ಮೇಳ ಕೊಡೋದು ನಾವು. ಅದು ಯಾವ ಪದ ಅಂದರೆ, ಅಂದಾವರೆ ಕೆಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕೆ ಮಾಲೆ ಬಿಲ್ಪತ್ರೆ, ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿದಳವ, ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇದು ಮೂಲ ಜನಪದ. ಅದನ್ನು ಇವತ್ತು ಯಾರ್ಯಾರೋ ತಪ್ಪು ಆಡ್ಬಿಟ್ಟಿದ್ದಾರೆ. ನಮಗೆ ನೋವಾಗುತ್ತೆ. ಸುಮಾರು 12 ವರ್ಷದಲ್ಲೇ ನಾನು 13 ವರ್ಷಕ್ಕೇ ಈ ಜನಪದ ಹಾಡುಗಳು ಹಾಡೋದಕ್ಕೆ ಪ್ರಾರಂಭ ಮಾಡಿದ್ದು. ಹಲವಾರು ತಪ್ಪುಗಳು ಮಾಡ್ತಾರೆ. ಹಳೇ ಬೇರು ಹೊಸ ಚಿಗುರು. ಈಗ ಆಡಿರ್ತಕ್ಕಂಥವರು ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಚಂದಕ್ಕಿ ಅಲ್ಲ, ನೀನು ಚಂದಕ್ಕೆ ಮಾಲೆ ಬಿಲ್ಪತ್ರೆ, ನೀನು ಕೊರಳೆಲ್ಲ ಮಾಲೆ ಹಾಕೊಂಡ್ರೆ ಏನು ಚಂದ ಕಂಡೆಯಪ್ಪ ಮಹಾದೇವ. ಇದು ಪದದ ಅರ್ಥ. ಹಾಗೆ ನಾನೇನೇನೂ ಅಲ್ಲ. ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು. 99 ಸಲ ನೋಡಿದ್ದೀನಿ ಬಂಗಾರ ಮನಸ್ಸು ಸಿನಿಮಾನ. ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಯಾವ ಸಿನಿಮಾಗಳನ್ನೂ ನೋಡ್ದವನಲ್ಲ. ಶಬ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಅಣ್ಣ ನೀ ಚೆನ್ನಾಗಿ ಆಡ್ಬಿಟ್ಟಿದ್ದೀಯ ಕಣ್ಣು, ಮಹಾದೇವ ಸಿನಿಮಾದಲ್ಲಿ ಆಡ್ಬಿಟ್ಟಿದ್ದೀಯ ಅಂತಂದ ಮೇಲೆ ತಾಡಪ್ಪ ನೋಡವ. ಡೈರೆಕ್ಟ್ರು ಫೋನ್ ಮಾಡಿದ್ರು. ನಾನು ಎಲ್ಲರೂ ಕರ್ಕೊಂಡು ನಾನೇ ಆಡಿದ್ದೀನಪ್ಪ, ನಮ್ಮ ಇಷ್ಟು ಜನಗಳನ್ನು ಫ್ರೀಯಾಗಿ ಬಿಡಪ್ಪ, ಸಿನಿಮಾ ನೋಡ್ಬಿಡ್ತೀವಿ ಅಂದೆ ಮಳವಳ್ಳಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ. ಅದೇನು ಆಗಲ್ಲಪ್ಪ, ದುಡ್ಡು ಕೊಟ್ಬಿಟ್ಟು ಹೋಗಿ ಅಂದ. ಹೋದ್ರು ಹೋಗ್ಕೊಳ್ಳಿ. 15 ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ದೆ. ಬರೇ ಈಗಲೂ ನಾನು ಎಲ್ಲ ಊರಿನಲ್ಲಿ ಕತೆ ಆಡುವಾಗಲೇ ಹೇಳ್ತೀನಿ, ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ. ಒಂದು ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದ್ದಾರೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ಪ್ರಯತ್ನ ನಮ್ಮದು, ಫಲ ಏನಿದ್ರೂ ನಿನ್ನದು. ನಮ್ಮ ಕೂಗು ನಮ್ಮ ಕಷ್ಟ. ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಭಾಳ ಕಷ್ಟಪಟ್ಟು ಸಿನಿಮಾ ತೆಗೆದಿದ್ದೀರ. ಜನಗಳಿಗೆ ಮುಟ್ಟೋ ರೀತಿ ತೆಗೆದಿದ್ದೀರ. ಇನ್ನು ಹಲವಾರು ಸಿನಿಮಾಗಳು ಯಾವುದು ನೋಡಿದ್ರೂ ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದ್ದಿದ್ದನ್ನೇ ನೋಡ್ತಾರೆ. ಆ ರೀತಿ ಆಗಬಾರ್ದು. ಈ ರೀತಿ 100 ದಿನ ಓಡಲಿ ಅಂತ ನಾನು ಡೈರೆಕ್ಟ್ರುಗಳಿಗೆ ಅವತ್ತೇ ಹೇಳಿದೆ. ಈ ಆಡೋದ ದಿನ ಇದು 100 ದಿನ ಓಡಲಿ ಮಹಾದೇವ, ಚೆನ್ನಾಗದೆ. ನಾನು ಸುಮಾರು ಏನೂ ಗೊತ್ತಿಲ್ಲ, ಸಂಗೀತ ಗೀಗೀತ ಏನೂ ಗೊತ್ತಿಲ್ಲ ನನಗೆ. ಬರೀ ಮನೆಯಲ್ಲಿ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಲುವಾಗಿ ಪದ ಕಲ್ತದ್ದು ಆವತ್ತಿನ ದಿನ. ಎಷ್ಟು 1972ರಲ್ಲಿ ನಾವು ಈ ಕಥೆಗಳನ್ನು ಕಲ್ತ್ಕೊಂಡು 30 ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ. ಟಿ ಜಿ ಲಿಂಗಪ್ಪ ಅವರು, ಉಪೇಂದ್ರ ಕುಮಾರ್ ಅವರು, ಮನೋರಂಜನ್ ಪ್ರಭಾಕರ್ ಅವರು, MS ಮಾರುತಿ, ರಾಜನ್ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹನೀಯರ ಜೊತೆಲೇ ಈ ಮ್ಯೂಸಿಕ್ ಮಾಡಿ, ಹಂಸಲೇಖ ಅವ್ರ ಜೊತೇಲಿ ಎಲ್ಲರ ಕೈಲೂ ಮ್ಯೂಸಿಕ್ ಮಾಡಿ ಹಲವಾರು ಕ್ಯಾಸೆಟ್ಗಳನ್ನ ಹೊರತಂದಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು, ಜೇಸುದಾಸ್ ಇಬ್ಬರು ಬಿಟ್ಟು, PB ಶ್ರೀನಿವಾಸು, SP ಬಾಲಸುಬ್ರಹ್ಮಣ್ಯಂ, ಸುಶೀಲಮ್ಮ, ಜಾನಕಮ್ಮ, ಮಂಜುಳಾ ಗುರುರಾಜು, ಸಂಗೀತ ಕಟ್ಟಿ, ನಂದಿತಾ, BR ಛಾಯಾ ಎಲ್ಲರ ಜೊತೆಗೂ ಹಾಡುಗಳನ್ನು ಹಾಡಿಸಿದ್ದೀನಿ. ಏಕೆಂದರೆ ಕ್ಯಾಸೆಟ್ ಚೆನ್ನಾಗಿ ಓಡಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ. ನಾನು ಕೇಳ್ಕೊಳ್ಳೋದಿಷ್ಟೇ, ಮಹಾದೇವ ನಿನ್ನ ಪಾದ ನಂಬಿದ್ದೀನಿಯಪ್ಪ. ನಾನೇನು ದೇವರಲ್ಲ. ನಮ್ಮ ಈ ಮಹಾದೇವ ಅಂತಕ್ಕಂಥ ಹೆಸರನ್ನೇ ನಿನ್ನ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ.
ಇದು 100 ದಿನಗಳು ಓಡಲಿ, ಒಂದು ವರ್ಷಾನುಗಟ್ಟಲೆ ಓಡಲಿ ಅಂತ ನಾನು ಕೇಳ್ಕೊಂತೀನಿ. ನಮ್ಮ ಮಾದೇಶ್ವರನ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಡೈರೆಕ್ಟ್ರು ಭಾಳ ಚೆನ್ನಾಗಿ ಬರೆದವರೇ, ಪುಣ್ಯಾತ್ಮರು, ಸಾಹಿತಿಗಳು, ಹಂಗೆ ಮ್ಯೂಸಿಕ್ ಮಾಡಿರ್ತಕ್ಕಂಥವ್ರು ಅಲ್ಲಿ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ. ಜೀವ ಎದಿರಿ ಬಂತು ಕೈಯಾಗ, ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ, ಮಾದೇವ ನಿನ್ನ ಭೇಟಿ ಮಾಡೋದೆಂಗೆ ಇವಾಗ, ಯಾವ ಥರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು, ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು. ನೋಡಿದೊಡೆ ನಡುಕ ಶುರುವಾಯಿತು, ಮಾದೇವ ನಿನ್ನ ವರ್ಷೆ ಕಂಡು ಗಾಬರಿ ಆಗೋಯ್ತು, ಆದರೂ ನಿನ್ನ ಪಾದವೇ ಗತಿ ಎಂದು ಬಂದಾಯಿತು. ತುಟಿಯವರೆಗೂ ಮಾತು ಬಂದಿತ್ತು, ಮಾದೇವ ನಿನ್ನ ಬರ್ತಿದ್ದಂಗೆ ಎಲ್ಲ ಮರ್ತೋಯ್ತು, ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯಿತು. ನೋಡಿ, ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿ. ಮಾದೇವ ಭಾಳ ಅವ್ರ ಬಾಯಿಲೆ ಬಂತು, 23 ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಯಾರು ಹಿಂದಲದನ್ನು ನೆನೆಸ್ಕೊಂತಾರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ. ಮುಂದಕ್ಕೆ ಒಂದು ದಾರಿ ಅವ್ನು ತೋರ್ತಾನಂತೆ. ಹಿಂದಲದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ವಂತೆ. ಹಿಂದಲದ ನೆನಕತ್ತನೇ ಇರಬೇಕು. ಅದಕ್ಕೇ ಎಷ್ಟೇ ಎತ್ತರಕ್ಕೆ ಬೆಳೆದ್ರೇನಂತೆ ಬಂದಿದ್ದ ದಾರಿ ಮರಿಬಾರ್ದಂತೆ. ಸಬ್ದೇವಿ ರಾಜ್ಕುಮಾರ್ ಅವರಿಗೆ ಹಂಸಲೇಖ ಅವ್ರು ಬರೆದಂಥ ಹಾಡು. ಎಷ್ಟು ಎತ್ತರಕ್ಕೆ ಬೆಳೆದ್ರೂ ನಾವು ಬಂದಿರೋ ದಾರಿ ಮರಿಬಾರ್ದು ಅಂತ ಅವರೇ ಬರೆದವರೇ. ಹಂಗೆ ನಮ್ಮ ವಿನೋದ್ ಸ್ವಾಮಿಯವರು ಅವರಷ್ಟು ಎತ್ತರಕ್ಕಿದ್ರೂ ಅವರು ಹಿಂದಲದ ನೆನ್ಕೊಂಡವ್ರು 23 ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಸ್ವಾಮಿ ಮಾದೇವ ಇನ್ನೂ 6 ಸಿನಿಮಾಗಳು ಹೀಗೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಆ ಮಾದೇವ ಅವ್ರನ್ನ ಎತ್ತರಕ್ಕೆ ತಗೊಂಡೋಗಲಿ, ಒಳ್ಳೆ ಉನ್ನತವಾದಂಥ ಸ್ಥಾನಕ್ಕೆ ತಗೊಂಡೋಗಲಿ ಅಂತೇಳಿ ಇಲ್ಲಿಂದಲೇ ನಾನು 77 ಮನೆ ಮಾದಪ್ಪನ ಪಾದಕ್ಕೆ ಗೇ ಮಾತ್ಮನೆಯೋ, ಗೇ ಮಾತ್ಮನೆಯೋ, ಗೇ ಮಾತ್ಮನೆಯೋ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.